ಆದರೂ ಬ್ಯಾಡ್ ಹ್ಯಾಬಿಟ್ ಇರುವಂಥ ಇದರಲ್ಲಿ ಇಂಥ ಮಾಡೋದು ಅಲ್ಲ ಅವನು. ರಾತ್ರಿ ಅಫೆನ್ಸ್ ಆದಮೇಲೆ ಇಲ್ಲೇ ಅವ್ರ ಮನೆಯಲ್ಲಿ ಇದ್ದಿದ್ದನು. ಸ್ವಲ್ಪ ಮೊಬೈಲಲ್ಲಿ ಸ್ವಲ್ಪ ಟೈಮ್ ಕೊಡ್ತಿದ್ದ, ಮತ್ತು ದುಡಿಲಿಕ್ಕೆ ಬರ್ತಿದ್ದ. ತಂದೆ ಸುಮಾರು ನನಗೆ ಟಾರ್ಚರ್ ಕೊಡ್ತಿದ್ರು, ಮಾನಸಿಕವಾಗಿ ಹಿಂಸೆ ಕೊಡ್ತಾಯಿದ್ರು. ಸುಮ್ಮನೆ ಕಾರಣ ಇದೆಲ್ಲ ಹೇಳೋದು ಸುಳ್ಳು ಮಾತು. ಅದಕ್ಕೆಲ್ಲ ತಾಯಿ ಸಾಥ್ ಕೊಡ್ತಾಯಿದ್ರು ತಂದೆಗೆ. ಇವತ್ತು ಬ್ರಹ್ಮವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕಾಡಿ ಎಂಬ ಏರಿಯಾದಲ್ಲಿ ಬೆಳಗ್ಗೆ ಸುಮಾರು 9 ಗಂಟೆ ಹಾಗೆ ನಮಗೆ 112ಗೆ ಒಂದು ಕಾಲ್ ಬರ್ತದೆ. ಕಾಲ್ ಮಾಡಿರೋ ವ್ಯಕ್ತಿ ಶಹೀದ್ ಅಲಿ ಅಂತೇಳಿ ಅವರೇ ಖುದ್ದು ಕನ್ಫೆಸ್ ಮಾಡ್ತಾರೆ, ನಾನು ನನ್ನ ತಂದೆ ತಾಯಿಯನ್ನು ಮರ್ಡರ್ ಮಾಡಿದ್ದೇನೆ ಅಂತ. ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ಅವನನ್ನು ವಶಕ್ಕೆ ತೊಗೊಂಡಿದ್ದಾರೆ. ಆಮೇಲೆ ಘಟನಾ ಸ್ಥಳ ಪರಿಶೀಲನೆ ಮಾಡಿದಾಗ ಇವರ ತಂದೆ ಆಗಿರುವಂತಹ ಮೆಹಬೂಬ್ ಅಲಿ ಅವರು ಫಿಶ್ ಗಾಡಿ ಓಡಿಸ್ತಿರುವಂಥವರು, ತಾಯಿ ಶಂಸಾದ್ ಬೇಗಂ ಅವರು ಹೌಸ್ ವೈಫ್ ಆಗಿದ್ದಾರೆ. ಅವರಿಬ್ಬರು ಮರ್ಡರ್ ಮಾಡಿರೋ ಪರಿಸ್ಥಿತಿಯಲ್ಲಿ ಕಂಡು ಬಂದಿದೆ. ಪ್ರಾಥಮಿಕವಾಗಿ ಒಂದು ಸುತ್ತಿಗೆ ಒಂದು ಹ್ಯಾಮರ್ ತೊಗೊಂಡು ಅಟ್ಯಾಕ್ ಮಾಡಿದಾಗೆ ಕಂಡು ಬರ್ತಾಯಿದೆ. ಮತ್ತು ಟೈಮ್ ಆಫ್ ಅಫೆನ್ಸು ಬಗ್ಗೆ ಈಗ ಪ್ರಾಥಮಿಕವಾಗಿ ನಮಗೆ ಗೊತ್ತಾಗಿರೋದು ನಿನ್ನೆ ರಾತ್ರಿನೇ ಆಗಿರಬೇಕು ಅಂತ ನಮಗೆ ಅನಿಸ್ತಿದೆ. ರಾತ್ರಿ ಅಫೆನ್ಸ್ ಆದಮೇಲೆ ಇಲ್ಲೇ ಅವ್ರ ಮನೆಯಲ್ಲಿ ಇದ್ದಿದ್ದನು. ಆಮೇಲೆ ಬೆಳಗ್ಗೆ ಎದ್ದು ನಮಗೆ ಕರೆ ಮಾಡಿ ತಿಳಿಸಿರೋದು. ಮತ್ತು ಆರೋಪಿಯನ್ನು ವಶಕ್ಕೆ ತೊಗೊಂಡು ನಾವು ಪರಿಶೀಲನೆ ಮಾಡಿದಾಗ ಆರೋಪಿದ ವರ್ಷನ್ ಏನಂತ ಹೇಳಿದರೆ, ತಂದೆ ಸುಮಾರು ನನಗೆ ಟಾರ್ಚರ್ ಕೊಡ್ತಿದ್ರು, ಮಾನಸಿಕವಾಗಿ ಹಿಂಸೆ ಕೊಡ್ತಾಯಿದ್ರು. 31 ವಯಸ್ಸಾಗಿದೆ, ಮದುವೆ ಆಗಲಿಲ್ಲ, ಬೇರೇನು ಸರಿಯಾಗಿರೋ ಕೆಲಸ ಮಾಡ್ತಿದ್ದಿಲ್ಲ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಥರ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು, ಶಾರೀರಿಕವಾಗಿ ಹೊಡಿತಿದ್ರು ಅಂತ ಹೇಳ್ತಾರೆ. ಮತ್ತು ತನಿಖೆಯಲ್ಲಿ ಗೊತ್ತಾಗಬೇಕಾಗ್ತದೆ ಅದರದ್ದು ಸತ್ಯಾಸತ್ಯಗಳು. ಅದಕ್ಕೆಲ್ಲ ತಾಯಿ ಸಾಥ್ ಕೊಡ್ತಾಯಿದ್ರು ತಂದೆಗೆ ಅಂತ ಹೇಳಿ ವಿಷಯ ತಿಳಿಸೋದೇನಂತ ಹೇಳಿದರೆ, ಅವರಿಗೆ ಏನಾದರೂ ಬ್ಯಾಡ್ ಹ್ಯಾಬಿಟ್ ಇರುವಂಥ ಇದರಲ್ಲಿ ಇಂಥ ಮಾಡೋದು ಅಲ್ಲ ಅವನು. ಹಾಗಾಗಿ ತಾಯಿ ತಂದೆ ಮಕ್ಕಳ ಜೊತೆಯಲ್ಲಿ ಏನು ಇದೂ ಇರಲಿಲ್ಲ, ಭಿನ್ನಾಭಿಪ್ರಾಯ ಏನೂ ಇರಲಿಲ್ಲ. ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅವರು. ಮತ್ತು ಅವರಿಗೆ ಆ್ಯಕ್ಚುಲಿ ಈಗ ಸ್ವಲ್ಪ ದಿನದಿಂದ ಸ್ವಲ್ಪ ಸೈಲೆಂಟ್ ಇರ್ತಿದ್ದ, ತನ್ನಷ್ಟಕ್ಕೆ ಸೈಲೆಂಟ್ ಆಗಿ ಇರ್ತಿದ್ದ. ಮತ್ತು ಬ್ಯಾಡ್ ಹ್ಯಾಬಿಟ್ ಒಂದೂ ಇಲ್ಲ ಅವ್ನಿಗೆ, ಬೀಡಿ ಸಿಗರೇಟ್ ಅಥವಾ ಏನಾದರೂ ಇದ್ದ. ಸ್ವಲ್ಪ ಮೊಬೈಲಲ್ಲಿ ಸ್ವಲ್ಪ ಟೈಮ್ ಕೊಡ್ತಿದ್ದ, ಮತ್ತು ದುಡಿಲಿಕ್ಕೆ ಬರ್ತಿದ್ದ. ಮತ್ತು ತಾಯಿ ತಂದೆ ಅವರಿಂದ ಏನಾದರೂ ತೊಂದರೆ ಅವ್ರು ಹೊಡ್ತಿದ್ರು, ಏನಾದರೂ ಇದು ಸುಮ್ಮನೆ ಕಾರಣ ಇದೆಲ್ಲ ಹೇಳೋದು ಸುಳ್ಳು ಮಾತು. ಇದೆಲ್ಲ ಅಂತ ಏನೂ ಇರಲಿಲ್ಲ. ಏಕೆಂತ ಹೇಳಿದರೆ ನಾವು ಬರ್ತಾ ಹೋಗ್ತಿದ್ರು, ಅದಲ್ಲದೆ ಅವರ ತಂಗಿ ಹತ್ರ ಕೇಳಿದೆ, ಮತ್ತು ನೇಬರಲ್ಲಿ ಯಾರ ಹತ್ರ ಕೇಳಿದ್ರು ಒಂದು ಶಬ್ದ ಸಮೇತ ಯಾರಿದ್ದು ಇದು ಇಲ್ಲ, ನೆಗೆಟಿವ್ ಶಬ್ದ ಇಲ್ಲ. ಏಕೆಂತ ಹೇಳಿದರೆ ಅವನೇನಾದರೂ ಅವ್ರಿಗೆ ಟಾರ್ಚರ್ ಮಾಡ್ತಿದ್ರು ಹಾಗೆ ಹೀಗೆ. ಅದು ಅಲ್ಲದೆ ಅವನೊಂದು ಸ್ವಲ್ಪ 10, 28, 30 ವರ್ಷದ ಪ್ರಾಯದವನು, ಹಾಗೇನು ಇದು ಮಾಡಲಿಕ್ಕಿಲ್ಲ. ಏಕೆಂತೇಳಿ ಮತ್ತು ನೇಬರ್ನವ್ರಿಗೆ ಗೊತ್ತಾಗಲೇಬೇಕಲ್ವ ಎಂಥ ಈ ಥರ ಇದ್ದರೆ. ಅನ್ಎಕ್ಸ್ಪೆಕ್ಟೆಡ್ ಅವನಿಗೆ ಏನಾಯಿತು, ಈಗ ಸ್ವಲ್ಪ ಸೈಲೆಂಟ್ ಇರ್ತಿದ್ದ, ಸ್ವಲ್ಪ ಅದು ಹೇಳಲಿಕ್ಕೆ ಆಗೋದಿಲ್ಲ ಅವನಿಗೆ ಯಾವುದರಿಂದ ಸೈಲೆಂಟ್ ಇರ್ತಿದ್ದ ಏನಂತ. ಮತ್ತು ಯಾರು ಬಂದರೆ ಯಾರಲ್ಲಿ ಆದರೂ ಒಂದು ಮಾತಾಡುವಾಗ ಆದರೆ ಏನಾದರೂ ಸ್ವಲ್ಪ ತಪ್ಪಿ ಉತ್ತರ ಕೊಡುವವನು ಅಂಥ ಹುಡುಗನೂ ಅಲ್ಲ ಅವನು. ಏನಾಯಿತು ಅದೆಲ್ಲ ದೇವರ ಇಚ್ಛೆ ಇರುವಾಗ ಮತ್ತೆ ಎಂತ ಮಾತಾಡಲಿಕ್ಕೆ ಆಗೋದಿಲ್ಲ. ನನ್ನ ಪ್ರಜ್ಞೆ ಕೆಲಸವನ್ನು ಸ್ವಲ್ಪ ಝೊಮ್ಯಾಟೋಗೆ ಎಲ್ಲ ಹೋಗಿ ಇದು ಮಾಡ್ತಿದ್ದ ಅವನದ್ದು ಅಷ್ಟೇ, ಬೇರೆ ಇದು. ಮತ್ತು ತಂದೆಯವರಲ್ಲಿ ಎಲ್ಲ ಮನೆಗಳಲ್ಲೆಲ್ಲ ಕೆಲಸ ಅವರೇ ಮಾಡ್ತಿದ್ರು, ಎಲ್ಲ ಸೇರಿಕೊಂಡು ಎಲ್ಲ ಮಕ್ಕಳೆಲ್ಲ. ಅಪ್ಪ ಡ್ರೈವಿಂಗ್ ಗಾಡಿ ಉಂಟು, ಅವರಿಂದ ಡ್ರೈವಿಂಗ್ ಮಾಡ್ತಿದ್ರು. ಅಮ್ಮ ಮನೆಯಲ್ಲಿ ಒಳ್ಳೆ ಪ್ರೀತಿಯಿಂದ ಒಳ್ಳೆ ನೋಡ್ಕೊತಿದ್ರು, ಒಳ್ಳೆಯಲ್ಲಿ ಇರ್ತಿತ್ತು. ಏನು ಒಬ್ಬನೇ ಮಗ, ಒಂದು ಮಗಳು, ಒಂದು ಮಗ, ಇಬ್ಬರೇ. ಇನ್ನು ವಿಷಯ ಎಲ್ಲ ಈಗ ಅವರ ಇದರಲ್ಲಿ ಎಲ್ಲ ಗೊತ್ತಾಗ್ಬೋದಲ್ವ ಇನ್ನು, ಮತ್ತು ಬೇರೆ ಯಾವುದು ವಿಷಯ ಇಲ್ಲ. ಓಕೆ ಸರ್. ಹಾಂ, ಎಲ್ಲ ಹೆಲ್ಪಿಂಗ್ ನೇಚರು ಎಲ್ಲ ಇತ್ತು. ಒಳ್ಳೆ ತಾಯಿ ತಂದೆ ಜೊತೆಯಲ್ಲಿ ಎಲ್ಲ ಒಳ್ಳೆ ರೀತಿಯ ಇದು ಇತ್ತು ಅವನಿದು. ಮತ್ತು ಯಾವುದು ತಂದೆಗೂ ಎಲ್ಲರಿಗೂ ಒಳ್ಳೆ ಇತ್ತು. ಹಾಗೆ ಅಂತ ಹೇಳಿದರೆ ಏನಾದರೂ ಗಲಾಟೆ ಆಗಿದ್ದಕ್ಕೆ ನೇಬರ್ನವ್ರಿಗೆ ಗೊತ್ತಿರಬೇಕಲ್ವ. ಒಂದು ಗಲಾಟೆ ಆಗಿ ಇದ್ದಿದ್ರು ನೇಬರ್ನವ್ರಿಗೆ ಗೊತ್ತಿರಬೇಕು. ಒಂದು ನೇಬರ್ನವ್ರದ್ದು ಸ್ಟೇಟ್ಮೆಂಟ್ ಸಿಗಲಿಕ್ಕೆ ಆಮೇಲೆ ತಂದೆ ಮಲ್ಪೇರಿ ದುಡಿಯೋದು, ಮತ್ತು ಮಗ ಇದೆ ಸ್ವಲ್ಪ ಝೊಮ್ಯಾಟೋ. ಇಷ್ಟೇ ನನಗೆ ಹೇಳುವ ವಯಸ್ಸಲ್ಲಿ. ನಾನು ಅಬ್ದುಲ್ ಸತ್ತಾರ್ ಅಂತ ಮಲ್ಪೆ ಅಂತ ಸಂಬಂಧ ಅಂತ ಅಣ್ಣ ನಾವು ತಂದೆ ತಾಯಿ ಇಬ್ಬರೂ ನಿಮಗೆ ಆ ಥರ ಸ್ಟ್ರೈಟ್ ಹೋಗ್ಬೋದು ಇವನೇ.
ಇಲ್ಲೆಲ್ಲ ದಾರಿಗೆ ಅಪ್ಡೇಟ್ ಆಗ್ತಾರೆ ಸ್ವಲ್ಪ ಹಿಂದೆ ಇಲ್ಲೋರು ಬರ್ತಾರೆ ಸರ್ ಮೇಲೆ ಸೈಡ್ ಬನ್ನಿ ಸ್ವಲ್ಪ ಸೈಡ್ ಬನ್ನಿ ಕಾಣುದಿಲ್ಲ ಸೀದಾ बात लेके जा हाइट पर